ಬಿ ಎಂ ಡಬ್ಲ್ಯೂ ಯಾರಿಗೆ ತಾನೇ ಗೊತ್ತಿಲ್ಲ. ಬಿ ಎಂ ಡಬ್ಲ್ಯೂ ಒಂದು ಆಟೋಮೊಬೈಲ್ ಕಂಪ್ನಿಯಲ್ಲಿ ಹೆಸರು ಮಾಡಿದಂಥ ಒಂದು ಒಳ್ಳೆ ಕಂಪನಿ. ಅದು ಮೋಟರ್ ಸೈಕಲ್ಸ್ ಅಲ್ಲಿ ಆಗಿರ್ಬೋದು, ಕಾರ್ಸ್ ಅಲ್ಲಿ ಆಗಿರ್ಬೋದು, ಇಂಜಿನಿಯರಿಂಗ್ದಲ್ಲಿ ಆಗಿರ್ಬೋದು. ಸೊ ಈ ರೀತಿಯಲ್ಲಿ ಬಿ ಎಂ ಡಬ್ಲ್ಯೂ ಒಂದು ಹೆಸರನ್ನೇ ಪಡೆದಿದೆ. ಏನಿದೆ ಬಿ ಎಂ ಡಬ್ಲ್ಯೂ? ಬಿ ಎಂ ಡಬ್ಲ್ಯೂ ಅಂದ್ರೆ ಏನು? ಬಿ ಎಂ ಡಬ್ಲ್ಯೂ ಲಾಂಗ್ ಫಾರ್ಮ್ ಏನು? ಇವತ್ತು ಈ ವಿಡಿಯೋನಲ್ಲಿ ತಿಳ್ಕೊಳ್ಳಿ. ಒಂದು ಬಿ ಎಂ ಡಬ್ಲ್ಯೂ ಕಾರ್ ಹೊಂತು ಅಂತಂದ್ರೆ ಆ ಬಿ ಎಂ ಡಬ್ಲ್ಯೂ ಲೋಗೋ ನೋಡಿ ಜನರು ಗುರುತಿಸ್ತಾರೆ ಈ ಕಾರ್ ಒಂದು ಬಿ ಎಂ ಡಬ್ಲ್ಯೂ ಅಂತ ಏನು. ಸೊ ಈ ಬಿ ಎಂ ಡಬ್ಲ್ಯೂ ಹಿಂದೆ ಇರುವಂತ ಇತಿಹಾಸ ಏನು, ಬಿ ಎಂ ಡಬ್ಲ್ಯೂ ಅಂದ್ರೆ ಏನು, ಲಾಂಗ್ ಫಾರ್ಮ್ ಅಂದ್ರೆ ಏನು ತಿಳ್ಕೊಳ್ಳಿ. ಮುಂಚಿತವಾಗಿ ಬಿ ಎಂ ಡಬ್ಲ್ಯೂ ಕಾರ್ ಮ್ಯಾನುಫ್ಯಾಕ್ಚರ್ ಆಗಿ ಶುರು ಮಾಡಿಲ್ಲ. ಸೊ ಇದರ ಹಿಂದೆ 20ನೇ ಶತಮಾನದಲ್ಲಿ ಇದೊಂದು ಯುರೋಪ್ನಲ್ಲಿ ಒಂದು ಕಂಪ್ನಿ ಶುರು ಆಯಿತು. ಏನು ಮೆಕ್ಯಾನಿಕಲ್ ಅಥವಾ ಇಂಜಿನಿಯರ್ ಏನು ಇನ್ನೋವೇಷನ್ ಡೆವಲಪ್ಮೆಂಟ್ಸ್ ಏನು ಶುರು ಆಯಿತು. ಸೊ ಆ ಟೈಮಲ್ಲಿ ಈ ಬಿ ಎಂ ಡಬ್ಲ್ಯೂ ಸುಮಾರು 20ನೇ ಶತಮಾನದಲ್ಲಿ ಯುರೋಪ್ನಲ್ಲಿ ಇದು ಒಂದು ಜರ್ನಿ ಸ್ಟಾರ್ಟ್ ಆಯಿತು. ಸೊ ಇವಾಗ ದ ಫುಲ್ ಫಾರ್ಮ್ ಆಫ್ ಬಿ ಎಂ ಡಬ್ಲ್ಯೂ ಇಸ್ ಬೇರೆಸ್ಟ್ ಮೋಟರೇನ್ ವರ್ಕೆ. ಇಂಗ್ಲಿಷ್ನಲ್ಲಿ ಇದನ್ನ ಅನುವಾದದಲ್ಲಿ ಬೆವೇರಿಯನ್ ಮೋಟಾರ್ ವರ್ಕ್ಸ್ ಅಂತ ಇದನ್ನ ಟ್ರಾನ್ಸ್ಲೇಟ್ ಮಾಡಲಾಗುತ್ತೆ. ಸೊ ಇವಾಗ ಇದ್ರ ಫುಲ್ ಫಾರ್ಮ್ ಬಿ ಎಂ ಡಬ್ಲ್ಯೂ ಗೊತ್ತಾಯ್ತು, ಬೇರೆಸ್ಟ್ ಮೋಟರೇನ್ ವರ್ಕೆ. ಏನಿದು ಮೀನಿಂಗ್ ಆಫ್ ಬಿ ಎಂ ಡಬ್ಲ್ಯೂ? ಸೊ ಬೇರೆಸ್ಟ್ ಅಂದರೆ ಬೆವರಿಯಾ ಅಂತೇಳಿ ಸದರ್ನ್ ಜರ್ಮನಿಯಲ್ಲಿರುವಂತ ಒಂದು ಪ್ರದೇಶ, ಒಂದು ರೀಜನ್. ಮೋಟರೇನ್ ಅಂತಂದ್ರೆ ಮೋಟಾರ್ ಅಥವಾ ಇಂಜಿನ್ ಅಂತ ಹೇಳ್ಬೋದು. ವರ್ಕೆ ಅಂತಂದ್ರೆ ವರ್ಕ್ ಅಥವಾ ಫ್ಯಾಕ್ಟರಿ. ಸೊ ಈ ತರ ಬಿ ಎಂ ಡಬ್ಲ್ಯೂ ಹೆಸರು ಬೇರೆಸ್ಟ್ ಮೋಟರೇನ್ ವರ್ಕೆ, ಇಂಗ್ಲಿಷ್ ನಲ್ಲಿ ಬೆವರಿಯನ್ ಮೋಟಾರ್ ವರ್ಕ್ಸ್. ಸೊ ಇದು ಹೆಸರೇ ಹೇಳುವ ತರ ಬೆವೆರಿಯನ್ ರೀಜನ್ ನಲ್ಲಿ ತಯಾರು ಮಾಡುವಂತ ಇಂಜಿನ್ ಅಥವಾ ಮೋಟಾರ್ ಕಾರ್ ಅಂತ ಹೇಳ್ಬೋದು. ಬೆವೆರಿಯನ್ ಇಸ್ ದ ರೀಜನ್ ಇನ್ ದ ಸದರ್ನ್ ಪಾರ್ಟ್ ಆಫ್ ದ ಜರ್ಮನಿ. ಸೊ ಹೀಗಾಗಿ ಇದರ ಹೆಸರು ಬೆವೆರಿಯನ್ ಅಂತ ಬಂತು. ಸೊ ಬಿ ಎಂ ಡಬ್ಲ್ಯೂ ಸ್ಥಾಪನೆ ಆಗಿದ್ದು 1916 ಜರ್ಮನಿಯಲ್ಲಿ. ಸೊ ಇದಕ್ಕೂ ಮುಂಚೆ ಬಿ ಎಂ ಡಬ್ಲ್ಯೂ ಕಾರ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರಲಿಲ್ಲ. ಕಾರ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಮುಂಚೆ ಏರ್ ಕ್ರಾಫ್ಟ್ ಇಂಜಿನ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇತ್ತು. ಸೊ ಆ ಸಮಯದಲ್ಲಿ ಏವಿಯೇಷನ್ ಟೆಕ್ನಾಲಜಿ ತುಂಬಾ ಬೆಳೀತಾ ಇತ್ತು. ಹೀಗಾಗಿ ಬಿ ಎಂ ಡಬ್ಲ್ಯೂ ಈ ಒಂದು ಏರ್ ಕ್ರಾಫ್ಟ್ ಇಂಜಿನ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ನಲ್ಲಿ ಒಂದು ಹೆಸರಾಂತ ಒಂದು ಕೆಲಸ ಮಾಡ್ತಾ ಇತ್ತು. ಸೊ ಈ ಬಿ ಎಂ ಡಬ್ಲ್ಯೂ ಕಂಪನಿ ಜರ್ಮನಿಯಲ್ಲಿರುವಂತ ಬೆವರಿಯಾ ಅನ್ನೋ ಒಂದು ರೀಜನ್ ಅಲ್ಲಿ ಸ್ಥಾಪನೆ ಆಯಿತು. ಹೀಗಾಗಿ ಈ ಒಂದು ಹೆಸರು ಬಿ ಎಂ ಡಬ್ಲ್ಯೂ ಹೆಸರಿನಲ್ಲಿ ಬೆವರಿಯಾ ಅಂತೇಳಿ ಒಂದು ಹೆಸರು ಕೂಡಿ ಬಂತು. ಸೊ ಆಮೇಲೆ ವರ್ಲ್ಡ್ ವಾರ್ I ಆದ್ಮೇಲೆ ಕೆಲವೊಂದು ಗೈಡ್ಲೈನ್ಸ್ ಅನ್ನು ಚೇಂಜ್ ಮಾಡ್ತು. ಬಿ ಎಂ ಡಬ್ಲ್ಯೂ ಏರ್ ಕ್ರಾಫ್ಟ್ ಇಂಜಿನ್ಸ್ ಅನ್ನ ಮಾಡೋದ್ರ ಜೊತೆಗೆ ಮೋಟರ್ ಸೈಕಲ್ಸ್ ಮತ್ತು ಕಾರ್ ಮ್ಯಾನುಫ್ಯಾಕ್ಚರ್ಸ್ ನಲ್ಲಿ ತನ್ನ ಕೆಲಸವನ್ನು ಪ್ರಾರಂಭ ಮಾಡ್ತು. ಸೊ ಇಷ್ಟಾದ್ರೂ ಕೂಡ ಈ ಬಿ ಎಂ ಡಬ್ಲ್ಯೂ ಅನ್ನೋದು ಹೆಸರು ಮಾತ್ರ ಅದರಿಂದ ಹೋಲಿಲ್ಲ. ಏರ್ ಕ್ರಾಫ್ಟ್ ಇಂಜಿನ್ಸ್ ನಿಂದ ಶಿಫ್ಟ್ ಆಗಿ ಮೋಟರ್ ಸೈಕಲ್ಸ್, ಕಾರ್ ಮ್ಯಾನುಫ್ಯಾಕ್ಚರ್ ಮಾಡೋದ್ರಲ್ಲಿ ಮುಂದುವರೆದ್ರೂ ಕೂಡ ಈ ಒಂದು ಬೆವರಿಯನ್ ಅನ್ನೋದು ಹೆಸರು ಈ ಒಂದು ಬಿ ಎಂ ಡಬ್ಲ್ಯೂ ಹೆಸರಿಂದ ಇದು ದೂರ ಆಗಲಿಲ್ಲ. ಸೊ ಹೀಗಾಗಿ ಇದು ಕಾರ್ ಇಂಜಿನ್ಸ್ ಮತ್ತು ಮೋಟರ್ ಸೈಕಲ್ ಇಂಜಿನ್ಸ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡೋದ್ರಲ್ಲಿ ಈ ಬಿ ಎಂ ಡಬ್ಲ್ಯೂ ಅನ್ನೋ ಹೆಸರು ಇದು ಮುಂದುವರಿತಾ ಬಂತು. ಇವಾಗ ಕೂಡ ಈ ಬಿ ಎಂ ಡಬ್ಲ್ಯೂ ತನ್ನ ಫುಲ್ ಜರ್ಮನ್ ಹೆಸರು ಬದಲು ಶಾರ್ಟ್ ಆಗಿ ಬಿ ಎಂ ಡಬ್ಲ್ಯೂ ಅಂತ ಹೆಸರಿನಲ್ಲೇ ಒಂದು ಪ್ರಸಿದ್ಧವಾಗಿದೆ. ಇಡೀ ವಿಶ್ವದಲ್ಲಿ ಈ ಒಂದು ಬಿ ಎಂ ಡಬ್ಲ್ಯೂ ತನ್ನ ಲೋಗೋ ಮತ್ತು ಶಾರ್ಟ್ ಫಾರ್ಮ್ ಬಿ ಎಂ ಡಬ್ಲ್ಯೂ ನಲ್ಲಿ ಹೆಸರಿನಿಂದ ಇಲ್ಲಿವರೆಗೂ ಒಂದು ಗುರುತಿಸಲ್ಪಟ್ಟಿದೆ. ಹೀಗಾಗಿ ಈ ಬಿ ಎಂ ಡಬ್ಲ್ಯೂ ಅನ್ನೋದು ಒಂದು ಬ್ರ್ಯಾಂಡ್ ಮತ್ತು ಲೋಗೋ ಏನಿದೆ ಇದು ಇನ್ನೂವರೆಗೂ ಇದು ಪ್ರಸಿದ್ಧವಾಗಿದೆ. ಹೀಗಾಗಿ ಬಿ ಎಂ ಡಬ್ಲ್ಯೂ ಒಂದು ಜರ್ಮನ್ ಕಂಪನಿ. ಬೆವೆರಿಯನ್ ಸದರ್ನ್ ಮೋಸ್ಟ್ ಪಾರ್ಟ್ ಆಫ್ ದ ಜರ್ಮನಿನಲ್ಲಿ ಇರುವಂತಹ ಒಂದು ಬೆವರಿಯಾ ಅಂತ ಪ್ರದೇಶದಲ್ಲಿ ಈ ಒಂದು ಬಿ ಎಂ ಡಬ್ಲ್ಯೂ ಕಂಪನಿ 1914 ಸ್ಥಾಪನೆ ಆಗಿದ್ದು. ಹೀಗಾಗಿ ಬಿ ಎಂ ಡಬ್ಲ್ಯೂ ಫುಲ್ ಲಾಂಗ್ ಫಾರ್ಮ್ ಬೇರೆಸ್ಟ್ ಮೋಟರೇನ್ ವರ್ಕೆ, ಇಂಗ್ಲಿಷ್ ನಲ್ಲಿ ಬೆವೆರಿಯನ್ ಮೋಟಾರ್ ವರ್ಕ್ಸ್ ಅಥವಾ ಫ್ಯಾಕ್ಟರಿ ಅಂತಾನೆ ಕರೀತಾರೆ.